ಈ ಒಂದು ವಿಡಿಯೋದಲ್ಲಿ ಯಾವುದೇ ತರಹದ ಬೇರೆಯವರ ವಿಡಿಯೋವನ್ನು ಕದ್ದು ಹಾಕಿಲ್ಲ ಅಥವಾ ಬೇರೆ ವಿಡಿಯೋಗಳನ್ನು ಡೌನ್ಲೋಡ್ ಮಾಡಿ ಈ ಒಂದು ವಿಡಿಯೋದಲ್ಲಿ ಜಾಯಿನ್ ಮಾಡಲಾಗಿಲ್ಲ. ಹಾಗೂ ಈ ಒಂದು ವಿಡಿಯೋ ಓನ್ ಕ್ರಿಯೇಟರ್ ಆದ ನನಗೆ, ಸೋಲೋ ಕ್ರಿಯೇಟರ್ ಆದ ನನಗೆ ಸ್ವಂತವಾಗುತ್ತದೆ. ಸೊ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತಿನ ಒಂದು ಬ್ಯಾನ್ ವಿಡಿಯೋ ಏನಂದರೆ, ಎಸ್ ನಾರ್ಮಲಾಗಿ ಇವಾಗ ಕಾಸಿಲ್ಲ, ಶಿ ಓಕೆ, ಕಾಸು ಜೋಬಲ್ಲಿ ಇಟ್ಟಿದ್ದಂಗಿದ್ದೆ, ಎಲ್ಲಿಟ್ಟನೋ ಗೊತ್ತಾಗ್ತಿಲ್ವೇ. ಸಿಕ್ತು 500 ಹೊಸ ನೋಟು. ಏಯ್ ನಾಚಿಕೆ ಇಲ್ಲ, ಗೋ ವಿಡಿಯೋ ಮಾಡಿದ್ದೀವಿ. ಪ್ಯಾಂಟ್ ಹಾಕ್ಕೊಂತ ಇದ್ದೆ, ಪ್ಯಾಂಟ್ ಒಳಗಡೆ ಇಕ್ಕಿದ್ದೀನಿ ಸುಮ್ಮನೆ ಹಂಗೆ. ಈಗ 200 ರೂಪಾಯಿ ಇಲ್ಲಿ ಇಕ್ಬಿಟ್ಟು ಇವಾಗ ಕಾಲೇಜ್ ವ್ಲಾಗ್ 3 ಅನಿಸುತ್ತೆ, ಎಪಿಸೋಡ್ 3 ಇದು. ಸೊ ಇವತ್ತು ಬಂದು ಹೊಸ ಗಾಡಿ. ಬಾಯ್ ಬಾಯ್ ಮಾಮ, ಬಾಯ್ ಮಾಮ, ಥ್ಯಾಂಕ್ ಯು. ಇವತ್ತು ಯಾವ ಗಾಡಿ ಅಂದರೆ ಹೇಳ್ತೀನಿ. ಇವಾಗ ಫಸ್ಟ್ ವಾಚ್ ಹಾಕ್ಕೊಬಿಡೋಣ. ಏನು ಪವನ್ ಇದೇ ತಾನೇ ತೋರಿಸಿದ್ಯಾ ಅಂತ ಅಂದ್ಕೋಬೇಡಿ. ಏನಂದರೆ ನಟಾಶನ ಇವತ್ತು ನಟಾಶಾಗೆ ಸ್ವಲ್ಪ ರೆಸ್ಟ್. ಇವತ್ತು ದೇವ್ರು ನೀನು ಚೆನ್ನಾಗಿ ಇಟ್ಟಿರಲಿ. ನಟಾಶಾಗೆ ಸ್ವಲ್ಪ ರೆಸ್ಟು, ಅದಕ್ಕೋಸ್ಕರ ಹೊಸ ಗಾಡಿ. ಹೇಳ್ತೀನಿ ಯಾವ ಗಾಡಿ ಅಂತ. ಬುಲೆಟಾ? ಅಯ್ಯೋ ದೇವ್ರೆ, ನನ್ನ ಕಡೆ ನೋಡ್ತಾವನಲ್ಲ. ಹೋಯ್ತಾರೋ ಮುಂದೆ ನೋಡ್ಕೊಂಡು ಹೋಯ್ತಾರಲ್ಲ. ಬುಲೆಟ್ ಅಲ್ಲ, ಟಂಟಡ. ಸರಿ, ಇವತ್ತು ಸೂಪರ್. ABS ಇದೆ ಇದರಲ್ಲಿ. ABS ಕಾಣಿಸ್ತಿದೆಯಾ? ಇಲ್ಲ, ಓಕೆ. ಕಾಣಿಸ್ತಿದ್ರೆ ಪರವಾಗಿಲ್ಲ, ಇಲ್ಲಿ ಕಾಣಿಸಿಲ್ಲ ಅಂದರೆ ಹೇಳಿ ಒಂದು ಸರಿ. ಬಾಯ್ ಬರ್ತೀನಿ. ಅಲ್ಲಿ ತಿರ್ಗಿಸಿದ್ರೆ ಇಲ್ಲಿ ತಿರ್ಗತ್ತಲ್ಲ ಗುರು. ವಾರೆ ವಾ. ಹಾಯ್ ಬಣ್ಣ ಕುಡಿ.
ಅಮ್ಮಂದ ಅಮ್ಮಮ್ಮ ಅಂದರೆ ಒಂದು 10 ಗಂಟೆಗೆ ಬಿಟ್ಟರೆ 10:05 ಅಲ್ಲಿ ಇರ್ತೀನಿ. ನಿಜ ಭಯಂಕರ ಸ್ಪೀಡ್ ಗುರು ಇದು, ಕ್ರೇಜು. ಅದೇ ಬ್ರೇಕ್ ಬೇರೆ, ಬ್ಯಾಕ್ ಬ್ರೇಕ್ ಇಲ್ಲ ಅಲ್ಲ ಗುರು, ಏನು ಮಾಡೋಣ. ಆದ್ರೂ ಸಕ್ಕದಾಗೈತೆ ಗಾಡಿ, ಮಾತ್ರ ಸೂಪರ್ ಆಗೈತೆ. ಈ ಥರ ಹೋಗುತ್ತಂತ ನಾನು ಅಂದ್ಕೊಂಡೇ ಇದ್ದಿಲ್ಲ. ಇಲ್ಲಿ ಒಂದು ನಿಮಿಷ, ಇಲ್ಲಿ ಸ್ವಲ್ಪ ಕೆಲಸ ಇದೆ, ಹೇಳ್ತೀನಿ ನನಗೆ. ಏನಂದರೆ ಹಾಲು ಕೆಲಸ, ಹಾಲು ಕೊಡ್ತೀನಿ ಇಲ್ಲಿ ಒಬ್ರಿಗೆ, ಇಲ್ಲಿ ಕೊಟ್ಬಿಟ್ಟು ಕಾಲೇಜ್ಗೆ ಹೋಗೋದು ನಾನು. ಏನಾದರೂ ಇರಬೇಕಲ್ಲ ಗುರು. ಭಯ್ಯ ಎ ಬ್ಲಾಕ್ ಭಯ್ಯ, ಥ್ಯಾಂಕ್ ಯು ಭಯ್ಯ. ಈಗ ಮತ್ತೆ ಇಲ್ಲಿಂದ ಜೂಟ್ ಹಿಡಿಯೋಣ, ಫ್ರೆಂಡ್ಗಳಿಗೆ ಹೇಳೋಣ ಹೊಸ ಗಾಡಿ ಹಾಗೆ ಹಿಂಗೆ ಅಂತ. ಸ್ಟಾರ್ಟಿಂಗ್ ಟೈಮಲ್ಲಿ ಏನೋ ಒಂಥರ ಸೌಂಡ್ ಬರುತ್ತೆ ಅಂದರು, ಕುಯ್ ಅಂತೈತೆ. ಎರ್ಟಿಗ ಇದಕ್ಕಿರೋ ಕ್ರೇಜ್ ಮಾತ್ರ ಸೈಕು ಗುರು. ನೋಡಿ, ಪಲ್ಸರ್ ವರ್ಸಸ್ ಪಲ್ಸರ್ ಹೊಡೆಯೋಣ, ಬೇಡ ಸುಮ್ಮನೆ ರೀ. ಆಮೇಲೆ TTF ಸಣ್ಣ 10 ವರ್ಷ DL ಬ್ಯಾನ್ ಮಾಡಿದ್ರಲ್ಲ, ಆ ಥರ ಬ್ಯಾನ್ ಬಿಟ್ಟಾರ. ಆಮೇಲೆ ಬ್ಯಾನ್ ಮಾಡಿದ್ರೆ ಕಷ್ಟ, ನಮಗೆ ಮುಂದಕ್ಕೆ ತುಂಬ ಕಷ್ಟ ಆಗುತ್ತೆ. ಬಟ್ ಕ್ರೇಜ್ ನಿಜ ಸೈಕಾಗೈತಲ್ಲ ಗುರು. ಯಪ್ಪ, ಹಿಂಗೋಗುತ್ತೆ ಪಲ್ಸರ್ ಅಂತ ನಾನು ನಿಜ ನೆನ್ಸ್ಕೊಂಡೇ ಇಲ್ಲ. ನಾನು ಇದುವರೆಗೂ ನಮ್ಮ ಮಾವನ ಗಾಡಿನ ಇಷ್ಟೇ ಇಲ್ಲಿ ಸ್ವಲ್ಪ ದೂರ ಅಷ್ಟೇ ಹಾಲು ಕೊಡೋಕ್ಕೆ ಹಂಗೆ ಓಡಿಸ್ತಿದ್ದೆ. ಆದರೆ ಕಾಲೇಜ್ವರೆಗೂ ನಾನು ಕೇಳ್ತಾನೆ ಇದ್ದಿಲ್ಲ. ಅವ್ರು ಕೊಡ್ತಾರೆ, ಮಚ್ಚ ಅಂದಮೇಲೆ ಕೊಡ್ತಾರೆ. ಮಚ್ಚ ಅಂದಮೇಲೆ ಕೊಡದೇ ಇರ್ತಾರ. ರಿಯಲಿ ಸೈಕು ಗುರು. ಬಟ್ ಏನಂದರೆ ಇದು ಮಿರರ್ ಒಂದು ಪ್ರಾಬ್ಲಮ್ ಅಷ್ಟೇ. ಮಿರರು ಜಾಮ್ ಆಗಿಬಿಟ್ಟಿದೆ, ಸ್ವಲ್ಪ ಲೂಸ್ ಮಾಡಿ ಇದು ಮಾಡಬೇಕಂತ ಹೇಳಿದ್ರು. ನಮಗೆ ಸ್ವಲ್ಪ ಟೈಮ್ ಇದ್ದಿಲ್ಲ, ಅದಕ್ಕೆ ಬಂದ್ಬಿಟ್ಟೆ ನಾನು. ಇಲ್ಲಾಂದರೆ ಇದನ್ನೆಲ್ಲ ಲೂಸ್ ಮಾಡಿಕೊಂಡೇ ಬರ್ತಾಯಿದ್ದೆ ನಾನು. ಒನ್ 125ಗೆ ಹಂಗೆ ಅಂದರೆ 180F, ಇದು 220F ಕೂಡ ಇದೆ. F ಅಂದರೆ ನಂಗೆ ಗೊತ್ತಿಲ್ಲ ಗುರು, ಯಾಕಂದರೆ ನಂತರ ಇವಾಗ ತಾನೇ ಪಲ್ಸರೇ ಬಂತು. ಬೀಟ್ ಹೊಡಿಯೋಕ್ಕಾಗಲ್ವಲ್ಲ ಗುರು 120Fನೇ. ಬೀಟ್ ಹೊಡೆದೇ ಬಿಟ್ಟೆ, ಅಲ್ವ ಸ್ವಲ್ಪ ಲೈಟಾಗಿ ಸ್ಲೋ ಮಾಡಿದ್ರೆ ಕಿತ್ಕೊಂಡು ಹೋಗಿಸ್ಬೋದು. ವಾರೆ ವಾ. ಬರೋವಾಗ
ಒಂದು 300 ರೂಪಾಯಿ ಪೆಟ್ರೋಲ್ ಹಾಕ್ಸೋಬತ್ತು ಮುಡಬೇಕು. ಓಹೋ ಯಪ್ಪ, ನಿಜ ಭಯಂಕರ ಸ್ಪೀಡು. ನಿನ್ನ ಅಕ್ಕನ್ ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ ಏನ್? ನೋಡಿ 220 ಹೋಗ್ತೈತೆ. ನಾವು ಅಂದರೆ ಇಂಡಿಕೇಟ್ರ್ ಹಾಕ್ರಿ ಅಂತ ಯಾರವ್ರಿಗೆ ಬೈತೀವಿ. ನಾನು ಹಾಕಿದ್ರು ಕೂಡ ನಾನು ಆಫ್ ಮಾಡೋದು ಮರ್ತೋಗ್ಬಿಡ್ತೀನಿ. ಏಯ್ ತಾರ್ ಎಷ್ಟು ಸ್ಪೀಡ್ಗೆ ಹೋಗುತ್ತೆ, ಯಾರು ಇವನು ನಿಧಾನಕ್ಕೆ ಹೋಯ್ತಾನೆ. ಇವತ್ತೊಂದು ಪ್ಲ್ಯಾನ್ ಇದೆ ನನ್ನ ಹತ್ರ, ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಏನಂದರೆ ಮಧ್ಯಾಹ್ನಕ್ಕೆ ಬಂದ್ಬಿಡೋಣ ಅಂತ. ಕ್ಲಾಸ್ ಇದೆ, ಮಧ್ಯಾಹ್ನ ಮೇಲೆ ಕ್ಲಾಸ್ ಇದೆ. ಟೋಟಲಾಗಿ ನಮ್ಗೆ 2 ಕ್ಲಾಸ್ಗಳಿರ್ತವೆ. 2 ಬೆಳಗ್ಗೆ ಫುಲ್ ಪೀರಿಯಡ್ ಬಂದು ಪ್ರಾಕ್ಟಿಕಲ್ ಆ್ಯಂಡ್ ಥಿಯರಿ ಹಂಗೆ ಹಿಂಗೆ ಅಂತ ಸರ್ ಇದು ಮಾಡಿಸ್ತಾರೆ. 2ನೇದು ಬಂದು ಫುಲ್ ಕ್ಯಾಲ್ಕುಲೇಷನು, ಅದು ಇದು ಮಣ್ಣು ಮಸಿ ಅಂದ್ಕೊಂಡಿರ್ತಾರೆ. ನಾವು ಅದು ತಲೆಗೆ ಹಾಕೋಂತಿಲ್ಲ. ಪ್ರಾಕ್ಟಿಕಲ್ ಮಾಡಿಸಿದ್ರೆ ಹೆಂಗೋ ತಿಳ್ಕೊಬೋದು. ಆದರೆ ಯಾವ ಕಡೆ ಹೋಗ್ತಾನೆ ಇವನು? ಒಂದು ಕಡೆ ಹೋಗಲ್ಲ ನಾವು. ಓವರ್ಟೇಕ್ ಮಾಡೋ ಟೈಮಲ್ಲೆಲ್ಲ ಏನಾದರೂ ನೋಡಿ ಇವಾಗ ಫಾಡ್ ಬಂದಿರೋದು ನಾನು ನೋಡಿಲ್ಲ ಅಂದ್ಕೊಳ್ರಿ, ಉಡಾಯಿಸ್ಬಿಡ್ತಾಯಿತ್ತು ನನ್ನ. ಒಮ್ಮೆ ಅಯ್ಯೋ ಅಪ್ಪ, ನಿಧಾನಕ್ಕೆ ಹೋಗೋಣ, ಸುಮ್ಮನೆ ಯಾಕೆ. ಒಂದು ವಿಷಯ ಹೇಳ್ತೀನಿ, ಬೇಜಾರು ಮಾಡ್ಕೊಬೇಡಿ. ದಯವಿಟ್ಟು ನನ್ನ ಒಂದು ವೀಡಿಯೋನ ಎಲ್ಲರೂ ಪದೇ ಆಗಿ ನೋಡ್ತಾ ಇರ್ರಿ ಪ್ಲೀಸ್. ಬಿಕಾಸ್ ವಾಚ್ ಟೈಮ್ ಕಂಪ್ಲೀಟ್ ಆಗಿ ಇನ್ನೂ ಸ್ವಲ್ಪನೇ ಇದೆ. ದಯವಿಟ್ಟು ಕಂಪ್ಲೀಟ್ ಮಾಡಿ, ನಿಮ್ಮ ಮುಖಾಂತರನೇ ಕಂಪ್ಲೀಟೇ ಆಗೋದು ಅಂತ ಹೇಳಿದ್ದಾರೆ. ನಾವೇ ಎಷ್ಟು ಸರಿ ನಾನು ಟ್ರೈ ಮಾಡಿದ್ರೂ ಆಗಲ್ಲ. ಬಿಕಾಸ್ ನಂದರಲ್ಲಿ ಅಕೌಂಟ್ ಲಾಗಿನ್ ಆಗಿದೆ ಅಲ್ಲ, ನನ್ನ ಮೊಬೈಲಲ್ಲಿ ನನ್ನ ಅಕೌಂಟ್ ಇದೆ. ಅಕೌಂಟ್ ಇಲ್ದಿರೋ ಮೊಬೈಲಲ್ಲಿ ಒಂದು ಜಾಸ್ತಿ ಟೈಮ್ ನೋಡ್ತಾ ಇದ್ದರೆ ವ್ಯೂಸ್ ಬರುತ್ತೆ, ಆ ಕಡೆ ವಾಚ್ ಟೈಮು ಕಂಪ್ಲೀಟ್ ಆಗುತ್ತೆ. ಸೊ ದಯವಿಟ್ಟು ಕಂಪ್ಲೀಟ್ ಮಾಡಿಸಿ ಪ್ಲೀಸ್. ಹೆಂಗಾದರೂ ಮಾಡಿ ಸಬ್ಸ್ಕ್ರೈಬರ್ಸನ್ನು ಕಂಪ್ಲೀಟ್ ಮಾಡಿಸಿ. ಡಿಸೆಂಬರ್ ಮಾತ್ರ ಸೈಕು ಸಬ್ಸ್ಕ್ರೈಬರ್ಸ್ ನಿಜ, ಅಷ್ಟೊಂದು ಸಬ್ಸ್ಕ್ರೈಬರ್ಸ್ ಬರ್ತಾರೆ ಅಂತಲೇ ಅಂದ್ಕೊಂಡಿದ್ದೀನಿ. ಎದ್ರಿಕೋಗ್ಬಿಟ್ಟ ಏನ ಕೆಪರ್ದುಲ್ಲೇ. ಓಕೆ, ನಮ್ಮ ಪಾರ್ಕಿಂಗ್ ಪ್ಲೇಸ್ ಇದೆ. ಸರ್ ಬಂದವನು ಎಲ್ಲೋ ಗೊತ್ತಿಲ್ವೇ? ಅಯ್ಯೋ ಸರಿ, ಇವತ್ತು ಅಲ್ಟ್ರಾಸಿಟಿ ಮಾಡೋಣ. ಯಾಕಂದರೆ 2 ವೀಡಿಯೋದಲ್ಲಿ ಕೂಡ ಫೈಟಿಂಗ್ ಹಂಗೆ ಹಿಂಗೆ ಅಂತ ಹಾಕಿರ್ತೀನಿ. ಆದರೆ ಯಾವನೋ ಫೈಟಿಂಗ್ ಮಾಡಿರಲ್ಲ. ಸರಿ ಓಕೆ, ಅಲ್ಲೋಗಿ ಶೂಟ್ ಮಾಡ್ತೀನಿ. ಸರ್ ಬಂದವನೇ
ಇವತ್ತೇನಾಗುತ್ತೋ ಗೊತ್ತಿಲ್ಲ, ಲೇಟ್ ಬೇರೆ ಬಂದಿದ್ದೀನಿ. ಮೋಯನ್ ಮೋರಿ ಮೋಯ್ ನೀನು ನನ್ಗೆ ಹೇಳ್ತೀಯ, ನೀನ್ ನಾನು ಬರೀತಿದ್ದೀನಿ, ಅದಕ್ಕೆ ಹೇಳ್ತಿರ್ತೀನಿ ಕಮಿಸ್ಕೊಂಡು ಬೇರೆ ಕಡೆ ಇದ್ದೋಗಂತ. ನಾನು ಕೂತ್ಕೊಂಡಿದ್ದೀನಿ, ನಾನು ಇಷ್ಟ. ಎಲ್ಲ ಸುಜನ್ ಸ್ಟಾರ್ಟ್ ಆಗಿರೋದು ಇವಾಗ. ಕಮಿಸ್ಕೊಂಡಿರೋ ಪಾಪ ಡ್ಯಾನ್ಸ್ ಸಾಂಬ್ರಾಣಿ ಯಾರೋ ಯಾರೋ ಗಿಚ್ಚಿ ಹೋದ ಸಾಂಗ್ ಹಾಕೊಂಡು ಕೂತವನೆ. ಏ ಪ್ರಭು, ಏ ಕೃಷ್ಣ ಕೈ ಏನೋ ಮುಂದೆ ಬಂದ್ಬಿಡೈತೆ. ಕೈ ಕೈ ಏಯ್ 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 ಹೊಡಿತೀನಿ, ಎಲ್ಲ ವಿಡಿಯೋ ಮಾಡ್ರಿ ಆಯ್ತಾ? ಆಯ್ತು. ಸಾಮಾನು ಸಾಮಾನು ಅಲ್ಲೇ ಪಾಪ. ರಿಚ ಪಾಪಲೇ ಬಂದ್ರ ಅವರು. ಎಷ್ಟು ನೋಡು ಹೊರಗಡೆಯಿಂದ ಚಾಲೆ ತೆಗಿತವಳು. ಹೋಗ್ಲಿ ಕಟ್ಟೋದು ಇರೋ 5 ನಿಮಿಷ ಅಂತಾರೆ, 5 ನಿಮಿಷ ನೋಡ್ಬಿಡ್ತಾರೆ. ಸಾಕಾ ಬೇಡ ಸುಮ್ಮನೆ ಹಾಕೋ. ಆಕ್ಷನ್ ಆಡ. ಮೀಮ್ ಕಂಟೆಂಟ್ ಹಾಕ್ಬಿಡ್ತೀನಿ ಇನ್ಸ್ಟಾಗ್ರಾಮಲ್ಲಿ ನೋಡು. ಅಯ್ಯಲ್ಲಿ ರೆಕಾರ್ಡ್ ಆಗೈತೆ ಬಾರ. ಇಷ್ಟೊತ್ತು ಕೆಲಸ ಕಲ್ತವಲ್ಲ, ಮಸ್ತೈತ. ಏನು ಮೈಕು ಮೇಲೆ ಇದ್ದರೆ ಗಾಳಿ ಬರುತ್ತೆ, ಅದಕ್ಕೆ ಕೆಳಗಡೆ ಇಕ್ಕಿರೋದು ನಾನು. ಹಾಂ ಅಷ್ಟೇ. ಇದು ನಮ್ಮ ಕಾಲೇಜು. ಈಗ ಇಲ್ಲಿರೋಣ ಅಮೂಲ, ಹಾಲು ಕೊಡೋ ಅಮೂಲ. ಇವನು ಹಾಲು ಕೊಡ್ತಾನೆ ಚೆನ್ನಾಗಿ. ಚೆನ್ನಾಗಿ ಸುಮ್ಮನೆ ಇರಲಿ, ಕಟ್ ಮಾಡ್ಬೇಕಂತೆ. ನೆರಳು ನೋಡಿದ್ರೆ ಮಸ್ತ್ ಐತೆ. ಏ ಹುಡ್ಗಿರು ನೋಡೋದ್ರಲ್ಲಿ ಇವನ್ನ ಇದಾಗೋಗುತ್ತೆ ಇವೊಂದು. ಯಾಕೋ ಜಾಸ್ತಿ ಹುಡ್ಗಿರು ನೋಡ್ತೀಯಾ? ಹುಡುಗಿರು ಸೋಕಿ ಜಾಸ್ತಿ ಇವನಿಗೆ. ಸಫಾರಿ ಬ್ಯಾಗ್ ಹಾಕ್ಕೊಂಡು ಜಾಸ್ತಿ ವಿಡಿಯೋ ಮಾಡಬಾರ್ದು. ಸರಿ, ಆಫ್ ಮಾಡ್ತೀನಿ, ಅಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಹಾಂ ಇಲ್ಲೇ ಝೆಡ್ ಐತೆ. ಬಾ ಬಾ ಬಾ, ವಿಡಿಯೋ ಕಂಟೆಂಟ್ ಒಂದು ಸಿಗಲಿ ಬಾ. ನಮ್ಮ ಹತ್ರ ಇರೋದೇ ಬಚಾವ್. ಇಲ್ಲಿ ಚಿನ್ನದ ಗಾಡಿ ಅಂತಾರೆ ಇದನ್ನು ಅಲ್ಲ, RXZ. ಇದೆ RXZ. ನಾನು ಇದನ್ನು ತಂದಿದ್ದಿದ್ರೆ ಅವನಕ್ಕನ ಏರೇನೇ ನಂದಿವಾಗ. RXZ ಎಲ್ಲ ಮಸ್ತು.
ಇದ್ರ ಲುಕ್ಕಿಗೆ ಅಮ್ಮ ಲಕ್ಷ ಕೊಡ್ಬೋದು. ಹಾಂ, ಈಗ ಒಂದು ಮ್ಯಾಜಿಕ್ ನಡೆಯುತ್ತೆ ಅಮ್ಮ, ನೋಡ್ಕೊಳ್ಳಿ. ಇಟ್ಸ್ ಅ ಮ್ಯಾಜಿಕ್. ಸೂಪರ್ ಅಲ್ಲ? ಬಾರೋ ಅಲ್ಲಿವರೆಗೂ, ಕೆಳಗಡೆ ಬಿಡ್ತೀನಿ ಬಾ. ಕೆಳಗಡೆವರೆಗೆ ಅಂದರೆ ಅದು ಇದುವರೆಗೂ ಬಿಡ್ತೀನಿ ಬಾ. ಹಾಂ, ಏನು ಕಾಲ್ಗಡೆ ಆಗಲ್ಲ ಕಣೋ. ಅಯ್ಯೋ, ಡಬಲ್ ಮೀನಿಂಗಲ್ಲಿ ಬೇರೆ ಅರ್ಥ ಆಗುತ್ತೆ. ಇದು ಫ್ಲೇವರ್ ಮೇಲೆ ಇದ್ರ ಸೈಡಲ್ಲಿ ಬಿಡ್ತೀನಿ ಬಾ. ಬಾರೋ. ಬೇಡ ಕಣಪ್ಪ, ಸ್ಪೀಡಾಗಿ ಓಡಿಸ್ತೀಯಾ? ಬಾರೋ ನೋಡೋಣ, ನನ್ನ ಜೊತೆ ಬಾ ಇದರಲ್ಲಿ. ಏಯ್ ಬಾರಲ್ಲೋ, ಏನಾಗಲ್ಲ ಬಾರೋ. ಏಯ್ ಬಾರಲ್ಲೋ. ನಮಗಂತೂ ಯಾವುದೇ ಕಾರಣಕ್ಕೂ ಭಯ ಬರಬಾರ್ದು. ಗಾಡಿ ಓಡಿಸೋರು ಭಯ ಇರಬಾರ್ದು. ಗಾಡಿ ಪಕ್ಕದ ನಮ್ಮ ಹಿಂದೆ ಕೂತಿರೋರು ಬೇಕಾದ್ರೆ ಭಯ ಬರಲಿ, ಬಟ್ ಯಾವುದೇ ಕಾರಣಕ್ಕೂ ಗಾಡಿ ಓಡಿಸೋರಿಗೆ ಭಯ ಅಂತೂ ಪಡಲೇಬಾರ್ದು. ಯಾವುದೇ ಸಿಚುವೇಶನ್ ಇರಲಿ, ಈಸಿಯಾಗಿ ಅವು ಮಲ್ಕೊಂಡಂಗೆ ಮಲ್ಕೊಂಡು ಹೋಗ್ಬಿಡೋಣ ಅನ್ಸ್ಬಿಡ್ಬೇಕು. ಯಾವುದೇ ಕಾರಣಕ್ಕೆ ಮನ್ಸಿಗಂತೂ ಭಯ ಬೀಳ್ಸೋಕೆ ಹೋಗ್ಬಿಡಿ, ಭಯ ಪಡೋಕ್ಕೆ ಹೋಗ್ಬೇಡಿ ಅಷ್ಟಕ್ಕೂ. ನಮ್ಮೂರು ಹುಡುಗರೇ ಗಾಡಿ ಬ್ರೇಕ್ ಇಲ್ಲ ಅಂದ್ರೂ ವೀಲಿಂಗ್ ಹೊಡ್ಕೊಂಡು ಹೋಗ್ತಾರೆ. ಅಂಥವ್ರ ಹತ್ರ ಹೋಗ್ಬಿಟ್ಟು ಕೇಳಿ ನೋಡಿ ಬೇಕಾರೆ, ಭಯ ಆಗಲ್ಲೇನೋ ಅಂತ. ಭಯ ನಮ್ಮ ಜೀವನದಲ್ಲೇ ಇಲ್ಲ ಗುರು ಅಂತಾರೆ. ಹಂಗೆ ಭಯ ಅಂತೂ ಬೀಳೋಕೋಗ್ಬಿಡಿ ಯಾವುದೇ ಕಾರಣಕ್ಕೂ. ಹೋಯ್ತಾರೆ ಅಷ್ಟೇ. ಒಂದು 300 ರೂಪಾಯಿ ಹಾಕ್ಸ್ಕೊಂಡು ಹೋಗೋಣ. ಈ ನ್ಯೂಟ್ಲ್ ಹಾಕೋದೇ ದೊಡ್ಡ ಗ್ರಾಚಾರ ಗುರು. ಇದು ಓಪನ್ ಮಾಡೋಕ್ಕೆ ಬರಲ್ವೇ ನನಗೆ? ಹಾಂ, ಹಿಂಗೆ ಓಪನ್ ಮಾಡೋದು. ಓಕೆ. ಅಕ್ಕನ ಹತ್ರ ಸ್ವಲ್ಪ ಮಾತಾಡ್ಸ್ಬಿಟ್ಟು 1-2 ಆಣಿಗಳು ಪೆಟ್ರೋಲ್ ಎಕ್ಸ್ಟ್ರಾ ಉದುರಿಸ್ಕೊಳ್ಳೋಣ. ಮಾಡ ಈ ಕಾಸು ಫಸ್ಟು. ಕಾಸಿದೆ 500 ರೂಪಾಯಿ. ಬೆಳಗ್ಗೆ ಇದೆ 500. ಮಸ್ತ್ ನೋಡಿದ್ರ ಚೆನ್ನಾಗಿತ್ತಲ್ಲ ಅಕ್ಕ? ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ, ಚೆನ್ನಾಗಿದ್ಯಾ ಅಕ್ಕ? 300 ರೂಪಾಯಿ ಯಾಕಕ್ಕ? ಚೆನ್ನಾಗಿದ್ದೀರಾ? ನಾವು ಮಸ್ತು. ಹಾಂ ಆಯ್ತಕ್ಕ. ಸಂಜೆ ಆಗಿದ್ದೇವ್ರೆ. ಸೂರ್ಯ ನೀನು ಬೇಗ ಮನೆಗೆ ಹೋಗಪ್ಪ, ಇವತ್ತು ರಜೆ ಕೊಡ್ತೀನಿ. ಚಂದ್ರ ಬೇಗ ಹೋಗ್ತಾ ನೀನು ಚಿಕ್ಕ ಅಲ್ಲಿಂದ ತಳ್ಕೊಂಡು ಸ್ವಾಮಿ ಶರಣಮಯ್ಯಪ್ಪ. ನಾವು ಈ ಸರಿ ಹೋಗೋಕ್ಕಾಗಿಲ್ಲ. ಬೆಜ್ಜಾನ ನಾವು ಓಪ್ ಇಟ್ಕೊಂಡಿದ್ದೆ, ಹೋಗಿದ್ದಿದ್ರೆ ರೋಸ್ಟ್ ವೀಡಿಯೋ ಎಲ್ಲ ಹಾಕ್ಬೋದಂತ. ಎಲ್ಲಿಗುರು ರೋಸ್ಟ್ ವೀಡಿಯೋ ಹಾಕೋದು ಹಂಗೆ ಹಿಂಗೆ ಅಂದ್ಕೊಂಡು ಬೆಜ್ಜಾನ್ ಖುಷಿಯಲ್ಲಿದ್ದೆ. ನಮ್ಗೆ ದರ್ಶನ ನೀರಿಲ್ಲ. ಐ ಮೀನ್ ದರ್ಶನ ಮಾಡೋಷ್ಟು ಕೆಪಾಸಿಟಿ ಇಲ್ಲ ಗುರು. ಏನು ಮಾಡೋಣ? ಅಮ್ಮ
ಅಯ್ಯಯ್ಯಬ್ಬ ಗುರು ಇವತ್ತೆಲ್ಲ ಇರಬೇಕಿಲ್ಲಿ. ನಮ್ಮ ಮಾವನೇ ಇಷ್ಟೊಂದು ಸ್ಪೀಡ್ ಓಡಿಸಿರಲ್ಲ, ಭಯಂಕರ ಸ್ಪೀಡ್ ಓಡಿಸ್ತಾ ಇದ್ದೀನಿ. ಸೂಪರ್ ಗುರು, ಗಾಡಿ ಮಾತ್ರ ಸಖತ್ತಾಗೈತೆ. ಗಾಡಿ ಮಾತ್ರ ಏನು ಸ್ಪೀಡ್ ಗುರು, ಇಷ್ಟೊಂದು ಸ್ಪೀಡಲ್ಲ ಇಲ್ಲಂತೂ ಕಂಟ್ರೋಲ್ ಆಗಲ್ಲ. ಗಾಡಿ ಕೂಡ ಕಂಟ್ರೋಲ್ ಆಗ್ತೈತೆ. ಅಂದರೆ ನಾರ್ಮಲಾಗಿ ನನ್ನ ಗಾಡಿಗಳು ತಗೊಬಂದರೆ ಲೈಕ್ ಬುಲೆಟ್ ಆಗಿರಲಿ, ಯೂನಿಕಾರ್ನು, ಡಿಯೋ, ಇಷ್ಟೊಂದು ಸ್ಪೀಡ್ ಬಂದರೆ ನಿಜ ಕಂಟ್ರೋಲೇ ಸಿಗಲ್ಲ. ಸೆಂಟ್ರಲ್ ನುಗ್ಗೋಣ, ನುಗ್ಬೋದಲ್ಲ ಗುರು, ನಿಜ ನುಗ್ಬೋದು. ಭಯಂಕರ ಕ್ರೇಜಿ ಗುರು ಗಾಡಿ ಮಾತ್ರ, ಚಿಂದಿ ಹುಚ್ಚರು ಕೂಡ ಬೆಪ್ಪರಾಗೋಷ್ಟು ಬಂತು ನೋಡಿ ನಮ್ಮ ಗಾಡಿ ಅಲ್ಲಿ. ದ ವರ್ಲ್ಡ್ ಎಲ್ಲರಿಗೂ ಒಂದು ಡ್ರೀಮ್ ಬೈಕ್ ಅಂದರೆ ಈ ಗಾಡಿನೇ. ಇವಾಗ ಅವಾಗೆಲ್ಲ 19,000 20,000ಕ್ಕೆಲ್ಲ ಸಿಕ್ಬಿಡ್ತಾಯಿತ್ತು. ಇವಾಗಂತೂ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಾ ಇದ್ದೀವಿ. ಅದು ಟಯರ್ ಇವಾಗ 15,000 ಗುರು. ನಾನು ಯಾರಿಗೋಗಿ ಎಲ್ಲಿ ಹೋಗಿ ಎಲ್ಲ ಹೇಳಿ. ಎಂಥ ಸೂಪರ್ ಬೈಕು, ಎಂಥ ಡುಕಾಟಿ, ಕವಾಸಕಿ ನಿಂಜಾ, ಮಿಡಲ್ ಕ್ಲಾಸ್ ಪೀಪಲ್ಗಿರೋಂಥ ಡ್ರೀಮ್ ಬಂದು RR 310, R15, V3, V4 ಈ ಥರ ಬಂದ್ರೂ ಯಮಹ ಅವ್ರು ಕೊಟ್ಟಿರೋಂಥ ಫಸ್ಟ್ ಗಾಡಿ, ದ ಬೆಸ್ಟ್ ಬೈಕ್ ಅಂದರೆ ಅದು RX ಗುರು. ನಾವು ಮೈಲೇಜ್ ಆಗಿರಲಿ, ನಾವು ಮೈಲೇಜು ಪಿಕಪ್ಪು ಇದೆಲ್ಲ ನೋಡಿಲ್ಲ ಅಂದ್ರೂ ಆ ಸ್ಪೀಡ್ ಕೆಪಾಸಿಟಿ ಅದೆಲ್ಲ ಮೀರಿದ್ದು ಬಿಡಿ. ಅದು ಕಂಟ್ರೋಲ್ ಹಿಡಿಯಲ್ಲ ಅಂದರೂ ಪರವಾಗಿಲ್ಲ. ನಮ್ಮ ಹುಡುಗರು ಬಿಡಿ ಚಿಂದಿಯಾಗಿ ಓಡಿಸ್ತಾರೆ ಬಿಡಿ ನಮ್ಮ ಹುಡುಗರು. ಕಣ್ಣು ರೋಡ್ ಮೇಲೆ ಇರಲಿ, ಹುಡುಗಿ ಮೇಲಲ್ಲ, ಕರ್ಮ. ಹೆಂಗಿತ್ತು ಇರಿ ಅವರೇ, ಹೆಂಗಿತ್ತು ಎಪಿಸೋಡ್ 3? ಚೆನ್ನಾಗಿತ್ತಾ? ಜಗಳ ಇದೆಲ್ಲ ಚೆನ್ನಾಗಿತ್ತಲ್ಲ. ಇನ್ನೊಂದು ಚಾನಲ್ ಇದೆ, ITI ಫನ್ ಬಾಯ್ಸ್ ಅಂತ ಹಾಕಿದ್ರೆ ಒಬ್ಬ ಹುಡ್ಗಂದು ಇವಾಗ ಲೋಗೋ ಹಾಕ್ತೀನಿ ನೋಡಿ. ಆ ಚಾನಲ್ ಬೇಕಾದ್ರೆ ಲೋಗೋ ಅಂತೀನಿ, ಸ್ಕ್ರೀನ್ಶಾಟ್ ಹಾಕ್ತೀನಿ. ಆ ಒಂದು ಚಾನಲ್ಗೆ ಹೋದಾಗ ನಿಮಗೆ ಫನ್ ರಿಲೇಟೆಡ್ ವಿಡಿಯೋ ಒಂದು ಸಿಗುತ್ತೆ, ಬರುತ್ತೆ. ಇನ್ನೂ ಬೇಜಾನಿದೆ, ಬರುತ್ತೆ. ಅದರಲ್ಲೇ ಹಾಕೋಣ, ಇವಾಗ ಮಾಡಿರೋಂಥ ITI ವೀಡಿಯೋಗಳೆಲ್ಲ ಅದರಲ್ಲೇ ಹಾಕೋಣ ಅಂದ್ಕೊಂಡೆ. ಬಟ್ ಈಗ ಸದ್ಯಕ್ಕೆ ಸ್ಟಾರ್ಟಿಂಗಿಂದ ನಾವು ಇವಾಗ ಏನು ರೀಚ್ ಆಗಿದ್ದೀವಿ ಇದರಲ್ಲಿ ಹಾಕೋದು ಬಿಟ್ಬಿಟ್ಟು ಮತ್ತೆ ಸ್ಟಾರ್ಟಿಂಗ್ ಪಾಯಿಂಟಿಂದ ಬರಬೇಕಂದ್ರೆ ತುಂಬ ಕಷ್ಟ ಆಗುತ್ತಲ್ಲ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂದರೆ ಇದರಲ್ಲೇ ಹಾಕ್ತೀನಿ, ಓಕೆನಾ? ರೈಡ್ ವಿತ್ ರೇವಣ್ ಚಾನಲಲ್ಲೇ ಹಾಕ್ತೀನಿ. ಇನ್ನೊಂದು RR 310 ಸಿಕ್ಕಿದ್ದಾದ್ಮೇಲೆ ಹೆಸರು ಚೇಂಜ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಹೆಸರು ಚೇಂಜ್ ಮಾಡಬೇಕು ಅಂತ ಫಿಕ್ಸ್ ಆಗಿಲ್ಲ. ಒಂದು ಮಾತು ನಿಮ್ಗೆ ಕೇಳೋಣ ಅಂದ್ಬಿಟ್ಟು, ಏನಂದರೆ RR 310 ಫುಲ್ ಫಾರ್ಮ್ ಬಂದು ರೇಸ್ ರೆಪ್ಲಿಕಾ ಅಂತ. ಸೊ ಇವಾಗ ನಾವು ರೈಡ್ ವಿತ್ ರೇವಣ್ ಅಂತ RRF ಅಂತಲೇ ಹಾಕಿದ್ದೀವಲ್ಲ. ಸೊ ಅದು ಹೆಸ್ರನ್ನ ಏನು ಮಾಡೋಣ ಅಂದರೆ ಇವಾಗ RRF ಅಂದರೆ ರೈಡ್ ವಿತ್ ರೇವಣ್ ಫ್ಯಾಮಿಲಿ ಅಂತ. ಇವಾಗ ಹೆಸ್ರು ಚೇಂಜ್ ಮಾಡಬೇಕಂದ್ರೆ ಲೈಕ್ ರೇಸ್ ರೆಪ್ಲಿಕಾ ಫ್ಯಾಮಿಲಿ ಅವ್ಳು ಬಂದಮೇಲೆ RR 310 ಬಂದಮೇಲೆ ರೇಸ್ ರೆಪ್ಲಿಕಾ ಫ್ಯಾಮಿಲಿ ಅಂತ ಇಕ್ಕೋಣ ಅಂದ್ಬಿಟ್ಟು ಒಂದು ಅಸ್ಯೂಮ್ಷನ್ ಒಂದು ಅಂದ್ಕೊಂಡಿದ್ದೀನಿ. ಅದು ಇಕ್ಕನೋ ಬೇಡ, ಇದೆ ಓಕೆ ಹೆಸ್ರು ಇದೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಓಕೆ ಇದೆ ಇಕ್ಕೋಣ. ಹೆಸ್ರು ಚೇಂಜ್ ಮಾಡೋಣ, ಓಕೆ ಪರವಾಗಿಲ್ಲ ಹೆಸ್ರು ತಾನೇ ಚೇಂಜ್ ಮಾಡೋಣ ಅಂದರೆ ರೇಸ್ ರೆಪ್ಲಿಕಾ ಫ್ಯಾಮಿಲಿ ಅಂತ ಇಕ್ಕೋಣ. ಅಂದರೆ RR 310 ರೇಸ್ ವಿತ್ ರೆಪ್ಲಿಕಾ ಅಂತ ಇಕ್ಕೋಣ ಅಂತ. ಇವಾಗ ರೈಡ್ ವಿತ್ ರೇವಣ್ ಅಲ್ವಾ, ರೇಸ್ ವಿತ್ ರೆಪ್ಲಿಕಾ ಚೆನ್ನಾಗಿದೆಯಲ್ಲ.
ಚೆನ್ನಾಗಿದೆ ಅಂತ ನನಗನ್ಸುತ್ತೆ. ನಿಮ್ಗೆ ಏನು ಅನ್ಸುತ್ತೋ ಒಂದು ಮ್ಯಾಟ್ರ್ ಹೇಳ್ಬಿಡಿ. ಕಮೆಂಟ್ ಬಾಕ್ಸ್ ಖಾಲಿ ಇದೆ, ಪ್ಲೀಸ್ ಕಮೆಂಟ್ ಮಾಡಿ. ಸ್ಪೀಡು ಅನಾಹುತ. ಮುಂದೆ ನೋಡಲೇ ಬೇಕಪ್ಪ. ಸಾರಿ ಬೈದೆ, ಯಾಕಂದರೆ ಹಿಂದಿ ಹುಡುಗರು ಬೇಜಾನ್ ನಿಗಾ ಆಡ್ತಾರೆ ಹಿಂದಿ ಹುಡುಗರು, ಅದಕ್ಕೋಸ್ಕರ ಹೋಗಿ ಮನೆಯಲ್ಲಿ ಮಟನ್ ಮಾಡಿದ್ದಾರೆ. ಕಾಲೇಜಲ್ಲಿ ಫುಲ್ ಕೆಲಸ ಎಲ್ಲ ಮಾಡಿದ್ದಾಯಿತು. ಅಲ್ಲಿ ಕೆಲಸ ಕಳಿಸ್ತಾಯಿದ್ರು. ಕೆಲಸ ಎಲ್ಲ ಮಾಡಿ, ಅಂದರೆ ಕೆಲಸ ಕಳಿಸ್ತಾರೆ, ನಮ್ಮ ಕೆಲಸ ಕೊಡೋಲ್ಲ, ಕೆಲಸ ಕಳಿಸ್ತಾರೆ, ಈ ಥರ ಕೆಲಸ ಇದೆ ಅಂತ. ಅಯ್ಯೋ ಭಯಂಕರ ಗುರು, ಗಾಡಿ ಮಾತ್ರ ಚಿಂದಿ ಆಗೈತೆ ಗಾಡಿ ಮಾತ್ರ. ನಮ್ಮ ಮಾವ ಮನೆಯಲ್ಲಿ ಇರೋಕ್ಕೋಸ್ಕರ ನಾನು ಗಾಡಿ ಎತ್ತಕ್ಕೊ ಬಂದ್ಬಿಟ್ಟೆ. ಇಲ್ಲ ಅಂದರೆ ನಾನು ಈ ಗಾಡಿನ ಈ ಥರ ಓಡಿಸೋದಕ್ಕೆ ನಮ್ಮಮ್ಮ ಬಂದು ಈ ಗಾಡಿನೇ ತಗೋ ಅಂತ ಹೇಳ್ತಿದ್ದಾರೆ. ಇವಾಗ ಸದ್ಯಕ್ಕೆ ಸ್ವಲ್ಪ ಸಾಲ ಆಗಿಬಿಟ್ಟಿದೆ. ಸಾಲ ತೀರಿದ ಮೇಲೆ ಮಟನ್ ಸ್ಮೆಲ್ ಇಲ್ಲಿವರೆಗೂ ಕುಡಿತಿದ್ದಲ್ಲ ಗುರು. ಓಕೆ RRF ಬಾಯ್, ಮಸ್ತಿತ್ತು. ಬಾಯ್ ಬಾಯ್.